ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕುಮಟಾ ಶಿರಸಿ ರಾಷ್ಟ್ರೀಯ ಹೆದ್ದಾರಿಯನ್ನ ಪರಿಶೀಲಿಸಿದ್ರು. ಇನ್ನು ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕುಮಟಾದ ಬಿಜೆಪಿ ಮಂಡಲದ ಅಭಿನಂದನಾ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಶಿರಸಿಯಿಂದ ಕುಮಟಾಕ್ಕೆ ಬರುವ ಮಾರ್ಗದ ಮಧ್ಯೆ ಅಳಕೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನತಾ ಕಾಲೋನಿ ಸಮೀಪ ಭಾರೀ ಮಳೆಯಿಂದ ರಾಜ್ಯ ಹೆದ್ದಾರಿ ಸ್ಥಗಿತ ಉಂಟಾಗಿದ್ದ ಸ್ಥಳಕ್ಕೆ ಭೇಟಿ ನೀಡಿದ್ರು. ಕುಮಟಾದ ಸಹಾಯಕ ಆಯುಕ್ತರಾದ ಕಲ್ಯಾಣಿ ಕಾಂಬಳೆ ಅವರನ್ನ ಸ್ಥಳಕ್ಕೆ ಕರೆಯಿಸಿ ಆದಷ್ಟು ಶೀಘ್ರವಾಗಿ ಭೂಸ್ವಾಧೀನ ಪ್ರಕ್ರಿಯೆಯನ್ನ ತ್ವರಿತವಾಗಿ ಮತ್ತು ಪರಿಹಾರ ಬೇಗ ದೊರಕಿಸಿಕೊಡುವಂತೆ ಮಾಡಿ ಈಗ ಜನರಿಗೆ ತಾತ್ಕಾಲಿಕವಾಗಿ ರಸ್ತೆಯಲ್ಲಿ ಓಡಾಡಲು ರಿಪೇರಿ ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಇನ್ನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗಜಾನನ್ ಪೈ ಅವರು ಇನ್ನೂ ತನಕ ರಾಷ್ಟ್ರೀಯ ಹೆದ್ದಾರಿಯ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ, ಆದಷ್ಟು ಶೀಘ್ರದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸಿ ಹೆದ್ದಾರಿಯಲ್ಲಿ ಬಾಕಿ ಉಳಿದಿರುವ ಕಾಮಗಾರಿಯನ್ನ ಮುಗಿಸಿ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು. ರಸ್ತೆಯಲ್ಲಿ ಭಾರಿ ಗಾತ್ರದ ಹೊಂಡಗಳು ಬಿದ್ದಿರುವುದರಿಂದ ವಾಹನ ಸವಾರರು ಹೊಂಡ ತಪ್ಪಿಸಲು ಹೋಗಿ ಅಪಘಾತಗಳು ಸಂಭವಿಸಿದ ಉದಾಹರಣೆಗಳು ಇದೆ. ಈಗ ತಾತ್ಕಾಲಿಕವಾಗಿ ಜನರಿಗೆ ಸಂಚರಿಸಲು ಅನುಕೂಲ ಮಾಡಿಕೊಡಿ ಹಾಗೂ ರಸ್ತೆಯ ಬಾಕಿ ಉಳಿದಿರುವ ಕಾಮಗಾರಿಯು ಆದಷ್ಟು ಶೀಘ್ರದಲ್ಲಿ ಮಾಡಬೇಕು ಎಂದು ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಮನವಿ ಮಾಡಿದ್ರು. ಇದು ಒಂದು ರೋಡ್ ಅಂತಲ್ಲ, ಕೆಳಗಿಂದ IRB ರೋಡು ಹಂಗೆ, ನಮ್ಮ ಹಾಂಗಲ್ ರೋಡ್ ನೀವು ನೋಡಿದ್ದೀರಿ ಅರ್ಧಂಬರ್ಧ. ನಮ್ಗೆ ಇವರು ಪೇಪರ್ ಎಲ್ಲ ಕ್ಲಿಯರ್ ಮಾಡಿಕೊಡೋದು ಹೋದ್ರೆ ಆ ಕಾಂಟ್ರಾಕ್ಟರ್ ಆಗೋರು ಏನು ಮಾಡೋದು? ಕೇಳಿದ್ರೆ DC ಕೋರ್ಟ್ನಲ್ಲಿ ಇದ್ರೆ ಈಗ ಹೊಸ DC ಬಂದಿರೋದ್ರಿಂದ ಅವ್ರಿಗೆ ಮೊನ್ನೆ ಮಾತಾಡಿದ್ದೀನಿ, ಆದಷ್ಟು ಬೇಗ ಕ್ಲಿಯರ್ ಮಾಡಿಸ್ತೀವಿ. ಅದು ಬಿಡ್ರಿ, ಅದು ಏನು ಅಂತ ಅವ್ರವ್ರು ನೋಡ್ಕೊತಾರೆ. ನೋಡ್ರಿ, ಅಲ್ಟಿಮೇಟ್ಲಿ DC-ಗೆ ಇದೆಲ್ಲ ನೆಗೋಸಿಯೇಷನ್ ಮಾಡಿ ಮಾತುಕತೆ ಮಾಡಿ ಬಗೆಹರಿಸಲಿಕ್ಕೆ ಅವಕಾಶ ಇದೆ. DC ಅವರು ಇಲ್ಲಿ ಬಂದು ನಿಮ್ಮ ಹತ್ರ ಎಲ್ಲ ಹೇಳಿ ಕೇಳಿ ಮಾಡಿದಾರೋ? ಪರಿಹಾರದ ಬಗ್ಗೆ ಏನೋ ಒಂದು ನಿಮ್ಮ ಅಭಿಪ್ರಾಯ ತಗೊಳ್ಬೇಕು ಇರ್ತದೆ. ಈಗಲ್ಲ, ಹಿಂದೆ ಈ DC-ನೂ ಅಲ್ಲ, ಅದಕ್ಕೂ ಇನ್ನೊಂದು DC ಯಾರು ಬಂದಿದ್ರ? ಯಾರು ಮೇಡಮ್ ಬಗ್ಗೆ ಮಾತಿಲ್ಲ ನಮ್ದು. ಬಂದಿದ್ದಾರೆ ಸರ್, ಬಂದಾರೆ. ಒಂದು ವರ್ಷ 2-3 ಸಲ ಬಂದವರು ವಿಸಿಟ್ ಮಾಡ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದೇವೇಗೌಡ, ಸದಸ್ಯರಾದ ವಿನಾಯಕ್ ನಾಯ್ಕ್, ಅನಂತ್ ಶಾನ್ಬಾಗ್ ಸೇರಿದಂತೆ ಇತರರು ಇದ್ರು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ.